ಸೊ ಹೆಲೋ ಎವ್ರಿವನ್, ವೆಲ್ಕಮ್ ಟು ಲರ್ನ್ ಆನ್ಲೈನ್. ನಾನು ನಿಮ್ಮ ಆಪ್ಟಿಟ್ಯೂಡ್ ಟ್ರೈನರ್ ಸೋನಿಯಾ. ಸೊ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ ಸ್ಪೀಡ್ ತುಂಬಾ ಇಂಪಾರ್ಟೆಂಟ್. ಸೊ ಇವತ್ ನಾನು ನಿಮ್ಗೆ LCM ಫೈಂಡ್ ಔಟ್ ಮಾಡೋ ಒಂದು ಸಿಂಪಲ್ ಮತ್ತೆ ಕ್ವಿಕ್ ಟ್ರಿಕ್ ಅನ್ನ ಹೇಳ್ಕೊಡ್ತೀನಿ. ಸೊ ಈ ಟ್ರಿಕ್ SSC, ರೈಲ್ವೇಸ್, ಬ್ಯಾಂಕಿಂಗ್, ಪ್ಲೇಸ್ಮೆಂಟ್ ಮತ್ತೆ ಎಲ್ಲ ಆಪ್ಟಿಟ್ಯೂಡ್ ಎಕ್ಸಾಮ್ಸ್ಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ಏನಪ್ಪಾ ಈ ಎಲ್ ಸಿ ಎಂ ಅಂತಂದ್ರೆ ಏನು? ಲೀಸ್ಟ್ ಕಾಮನ್ ಮಲ್ಟಿಪಲ್. ಓಕೆ, ಸೊ ಇಲ್ಲಿ ಫಸ್ಟ್ ಆಗಿ ನಾವು 6 and 15 ಈ ತರ ಏನಾದ್ರು LCM ಅನ್ನ ಫೈಂಡ್ ಔಟ್ ಮಾಡಿದ್ರೆ ನಿಮ್ಗೆ ಈ ಮೆಥಡ್ ಅಂತೂ ಗೊತ್ತಿರ್ಬೋದು, ಎಲ್ ಮೆಥಡ್ ಅಂತ ಹೇಳಿ ಕರಿತೀವಿ. ಸೊ ಈ ಮೆಥಡ್ ಇಂದ ಸಾಲ್ವ್ ಮಾಡಿದ್ರೆ ಸೊ ಇಟ್ ವಿಲ್ ಟೇಕ್ ಲಿಟಲ್ ಮೋರ್ ಟೈಮ್. ಕರೆಕ್ಟಾ? ಹಾಗಿದ್ರೆ ಈಸಿಯಾಗಿ ಯಾವ ತರ ಫೈಂಡ್ ಔಟ್ ಮಾಡ್ಬೇಕು? ಸೊ 6 and 15. ಸೊ ಮಲ್ಟಿಪಲ್ಸ್ ಅನ್ನ ನೋಡಿ. ಸೊ ಸಿಕ್ಸ್ ಮಲ್ಟಿಪಲ್ ಇಂದೆ 6, 12, 18, 24 ಮತ್ತೆ 30, 36 ಅಂಡ್ ಸೋ ಆನ್. ನೆಕ್ಸ್ಟ್ 15 ಮಲ್ಟಿಪಲ್ ಬಂದ್ಬಿಟ್ಟು 15, 30, 45, 60 ಈ ತರ ಇದೆ. ಸೊ ಈ ಎರಡು ಮಲ್ಟಿಪಲ್ಸ್ ಅಲ್ಲಿ ನಮ್ಗೆ ಲೀಸ್ಟ್ ಮತ್ತೆ ಕಾಮನ್ ಆಗಿರೋದು ಯಾವ್ದಿದೆ? ಇಲ್ಲಿ ಕೂಡ 30 ಇದೆ, ಇದು ಕೂಡ 30 ಆಯ್ತು. ಹಾಗಿದ್ರೆ ನಮ್ದು LCM ಆಫ್ 6 and 15 ಬಂದ್ಬಿಟ್ಟು 30 ಆಗುತ್ತೆ. ಓಕೆ, ಸೊ ನೆಕ್ಸ್ಟ್ ಒನ್ 8 ಮತ್ತೆ 20 ಫೈಂಡ್ ಔಟ್ ಮಾಡಿದಾಗ 8 ಮಲ್ಟಿಪಲ್ಸ್ ಚೆಕ್ ಮಾಡಿ. ಸೊ ಬೇಸಿಕ್ ಆಗಿ ಯಾವ ತರ ಹೋಗಿ ಅಂತಂದ್ರೆ ಗೋ ವಿತ್ ದ ಬಿಗರ್ ನಂಬರ್ ಹಿಯರ್. ಸೊ ಬಿಗರ್ ನಂಬರ್ ಯಾವ್ದು ಇದರಲ್ಲಿ? 20. ಸೊ ಇದರ ಮಲ್ಟಿಪಲ್ಸ್ ಅನ್ನ ಚೆಕ್ ಮಾಡಿ. ಸೊ ವಿ ಹ್ಯಾವ್ 20, 40, 60, 80, 100 ಅಂಡ್ ಸೋ ಆನ್. 20 ಮಲ್ಟಿಪಲ್ಸ್. ಓಕೆ, ಸೊ ಅದ್ರಲ್ಲಿ ಏನ್ ಚೆಕ್ ಮಾಡಿ ಅಂತಂದ್ರೆ ಈ 20 ಅನ್ನೋದು 8 ಟೇಬಲ್ ಅಲ್ಲಿ ಇದೆನಾ? ಇಲ್ಲ. ಓಕೆ, ನೆಕ್ಸ್ಟ್ ಗೋ ಫಾರ್ 40 ಮೀನ್ಸ್ ನೆಕ್ಸ್ಟ್ ಮಲ್ಟಿಪಲ್ ಆಫ್ 20. ಸೊ 40 ಅನ್ನೋದು 8 ಟೇಬಲ್ ಅಲ್ಲಿ ಇದೆನಾ? ಎಸ್, ಇಟ್ ಇಸ್ ದೇರ್. ಓಕೆ, ಸೊ ಹಾಗಿದ್ರೆ ನಮ್ಗೆ LCM ಫಾರ್ 8 and 20 ವುಡ್ ಬಿ 40. ಓಕೆ, ಸೊ ಇದೇ ಸೇಮ್ ಮೆಥಡ್ ಅನ್ನ ಮಲ್ಟಿಪಲ್ಸ್ ನ, ಸೊ 40 ಮಲ್ಟಿಪಲ್ಸ್ ನ ಚೆಕ್ ಮಾಡ್ರಿ. ಅಂದ್ರೆ 4 ಟೇಬಲ್ಸ್ ಅಲ್ಲಿ ಲಾಸ್ಟ್ 0 ಆಡ್ ಮಾಡಿ 40 ಮಲ್ಟಿಪಲ್ಸ್ ಸಿಗುತ್ತೆ. ಸೊ ಆ ಮಲ್ಟಿಪಲ್ಸ್ ಅಲ್ಲಿರೋ ಒಂದು ಮಲ್ಟಿಪಲ್ ಯಾವ್ದು 15 ಟೇಬಲ್ ಅಲ್ಲಿ ಕೂಡ ಬರುತ್ತೆ ಅದನ್ನ ಚೆಕ್ ಮಾಡಿ. ಅದೇ ನಮ್ದು LCM ಆಗಿರುತ್ತೆ. ಓಕೆ, ಸೊ ಇದು ಯಾವಾಗ ಅಂತಂದ್ರೆ ಯಾವಾಗ ಓನ್ಲಿ 2 ನಂಬರ್ಸ್, 3 ನಂಬರ್ಸ್, ಸ್ಮಾಲ್ ನಂಬರ್ಸ್ ಕೊಟ್ಟಾಗ ಯೂಸ್ಫುಲ್ ಆಗುತ್ತೆ. ಓಕೆ, ಸೊ ನೆಕ್ಸ್ಟ್ ನೋಡಿ, ಇನ್ ಕೇಸ್ ಈ ತರ ಲೈಕ್ ಜಾಸ್ತಿ ನಂಬರ್ ಇರೋ ಒಂದು ನಂಬರ್ಸ್ ನ LCM ಫೈಂಡ್ ಔಟ್ ಮಾಡ್ಬೇಕು ಅಂತಂದ್ರೆ ಏನ್ ನೋಡಿ. ಸೊ ಪ್ರೀವಿಯಸ್ ಆಗಿ ಹೇಳ್ಕೊಟ್ಟೆ 100. ಓಕೆ, ಇದು ಬಿಗರ್ ನಂಬರ್ 100 ಮೇಲೆ ಫೋಕಸ್ ಮಾಡಿ. ಓಕೆ, ಸೊ 100 ಅನ್ನೋದು 2ರಿಂದ ಕ್ಯಾನ್ಸಲ್ ಆಗುತ್ತಾ? ಎಸ್ ಆಗತ್ತೆ. 5 ಇಂದ ಆಗತ್ತೆ, 10 ಇಂದ ಆಗತ್ತೆ, 50 ಇಂದ ಆಗತ್ತೆ, ಬಟ್ 15 ಇಂದ ಆಗಲ್ಲ. ಸೊ ಏನ್ ಮಾಡ್ಬೇಕು ಇದರಿಂದ ಅಂತಂದ್ರೆ ಫ್ಯಾಕ್ಟರ್ಸ್ ಆಫ್ 15 ಫೈಂಡ್ ಔಟ್ ಮಾಡಿ. ಸೊ ವಿ ಹ್ಯಾವ್ 3 and 5. ಓಕೆ, 3 into 5 is 15. ಕರೆಕ್ಟಾ? ಸೊ ಇದ್ರಲ್ಲಿ ಏನ್ ಚೆಕ್ ಮಾಡಿ ಮತ್ತೆ ಈ 100 ಅನ್ನೋದು 5 ಇಂದ ಕ್ಯಾನ್ಸಲ್ ಆಗತ್ತಾ? ಆಗತ್ತೆ. 3 ಆಗಲ್ಲ. ಸೊ ಈ 3 ನ ಏನ್ ಮಾಡಿ ಅಂತಂದ್ರೆ 100 ಒಂದಿಗೆ ಮಲ್ಟಿಪ್ಲೈ ಮಾಡಿ. 100 into 3 ವುಡ್ ಬಿ 300. ಸೊ ಇದು ನಮ್ಮ ಶಾರ್ಟ್ ಟ್ರಿಕ್ ಟು ಫೈಂಡ್ ಔಟ್ ದ LCM ಈಸಿಲಿ. ಸೊ ವಾಟ್ ಇನ್ ಕೇಸ್ ಇಫ್ ದೇರ್ ಆರ್ ಎಲ್ಲ ನಂಬರ್ಸು ಆ ಬಿಗರ್ ನಂಬರ್ ಇಂದ ಕ್ಯಾನ್ಸಲ್ ಆಗಿಲ್ಲ ಅಂತಂದ್ರೆ ಏನ್ ಮಾಡ್ಬೇಕು ಅದನ್ನ ಚೆಕ್ ಮಾಡಿ. ಸೊ ಈ ಮೆಥಡ್ ಆಬ್ವಿಯಸ್ಲಿ ನಾವು ಮುಂಚೆ ಕಲ್ತಿರ್ತೀವಿ, ಬಟ್ ಇಟ್ ವಿಲ್ ಬಿ ಲಿಟಲ್ ಲೈಕ್ ಇಟ್ ವಿಲ್ ಟೇಕ್ ಮೋರ್ ಟೈಮ್. ಕರೆಕ್ಟಾ? ಹಾಗಿದ್ರೆ ನೆಕ್ಸ್ಟ್ ನೋಡೋಣ ಯಾವ ತರ ಫೈಂಡ್ ಔಟ್ ಮಾಡ್ಬೇಕು ಅಂತ ಹೇಳಿ LCM ನ. ಸೊ LCM ನ ಫೈಂಡ್ ಔಟ್ ಮಾಡ್ಬೇಕಂತಂದ್ರೆ ಒನ್ ಟ್ರಿಕ್ ಅನ್ನ ನೆನಪಲ್ಲಿ ಇಟ್ಕೊಳ್ಳಿ. ಸೊ ದಾಟ್ ಈಸ್ ನಥಿಂಗ್ ಬಟ್ ವಿ ಹ್ಯಾವ್ ಟು ಟೇಕ್ ಆಲ್ ದ ಬೇಸಸ್ ವಿತ್ ಹೈಯೆಸ್ಟ್ ಪವರ್. ಏನ್ ನೆನಪಲ್ಲಿ ಇಟ್ಕೊಳ್ಬೇಕು? LCM ಬೇಕು ಅಂತಂದ್ರೆ ಆಲ್ ದ ಬೇಸಸ್ ವಿತ್ ಹೈಯೆಸ್ಟ್ ಪವರ್. ಓಕೆ, ಈ ಟ್ರಿಕ್ ಅನ್ನ ನೆನಪಲ್ಲಿ ಇಟ್ಕೊಂಡು ಲೆಟ್ಸ್ ಗೆಟ್ ಸ್ಟಾರ್ಟ್ ವಿತ್ ದಿಸ್ ಕ್ವೆಶನ್. ಓಕೆ, ಸೊ 12 ಫ್ಯಾಕ್ಟರ್ಸ್ ಬರಿತಾವ್ರಿ. 12 ನ ನಾವು ಯಾವ ತರ ಬರಿಬಹುದು? ಸೊ 3 into 4 is 12. ಓಕೆ, 4 ಅನ್ನೋದು ಪ್ರೈಮ್ ನಂಬರ್ ಆಗಲ್ಲ. ಸೊ ಪ್ರೈಮ್ ಫ್ಯಾಕ್ಟರೈಸೇಷನ್ ಮಾಡ್ಬೇಕ್ರಿ ನಾವು. ಸೊ 2 ನ ನಾವು 2 to the power 2 ಅಂತ ಬರಿಬಹುದು ಅಂಡ್ ಇಂಟು 3. ಸೊ 2 to the power 2 ಅಂಡ್ ಇಂಟು 3. ಸೊ ಅದು 2 ಫ್ಯಾಕ್ಟರ್ ಆಯ್ತು. ನೆಕ್ಸ್ಟ್ 30 ನ ನಾವು 15 into 2 is 30, but 15 is not prime number. So 15 ಅನ್ನ ಮತ್ತೆ ನಾವು 3 into 5 ಅಂತ ಬರಿಬಹುದು. ಸೊ ಆಲ್ ಟುಗೆದರ್ ನಾವು 2 to the power 1, 3 to the power 1 ಮತ್ತೆ 5 to the power 1 ಈ ತರ 30 ಫ್ಯಾಕ್ಟರ್ಸ್ ಬರುತ್ವಿ. ನೆಕ್ಸ್ಟ್ 45. ಸೊ 45 ಅನ್ನೋದು ಯಾವ ಟೇಬಲ್ ಅಲ್ಲಿ ಬರುತ್ತ್ರಿ? ಸೊ 15 3 times is 45. ಓಕೆ, 15 ಅನ್ನೋದು ಮತ್ತೆ ಏನು
ಪ್ರೈಮ್ ನಂಬರ್ ಆಗಲ್ಲ. ಸೊ ಯಾವ ತರ ಬರೀಬಹುದು 15 ಅನ್ನ ನಾವು ಅಗೇನ್ ಅಂತಂದ್ರೆ 3 into 5 ಅಂತ ಬರೀಬಹುದು. ಸೊ ಆಲ್ ಟುಗೆದರ್ ಓವರ್ ಆಲ್ ವಿ ಕ್ಯಾನ್ ರೈಟ್ ಇಟ್ as 3 to the power 2 and 5 to the power 1. So 3 to the power 2 is 3, 9. 9 5 times is 45. ನಮಗೆ ಆನ್ಸರ್ 45 ಫ್ಯಾಕ್ಟರ್ಸ್ ಕಂಡುಹಿಡಿಯೋದು ಗೊತ್ತಾಯ್ತು. ನೆಕ್ಸ್ಟ್ 18 ನಾವು ಯಾವ ತರ ಬರಿಬಹುದು? ಸೊ 2 to the power 4 ಅಂತಂದ್ರೆ 16. 16 into 5 is 80. ಈ ತರ ಬರಿದ್ವಿ. ಸೊ ಎಲ್ ಸಿ ಎಂ ಫೈಂಡ್ ಔಟ್ ಮಾಡ್ಬೇಕು. ಈಗ ಆಲ್ ದ ಬೇಸಸ್ ವಿತ್ ಹೈಯೆಸ್ಟ್ ಪವರ್. ಸೊ ಎಲ್ಲ ಬೇಸ್ ಅಂತಂದ್ರೆ ವಿ ಹ್ಯಾವ್ 2 ಹಿಯರ್, ದೆನ್ 3. ಎಲ್ಲ ಬೇಸಸ್ ಅಗೇನ್ 5 ವಿ ಹ್ಯಾವ್. ಸೊ ಹೈಯೆಸ್ಟ್ ಪವರ್ ಯಾವ್ದ್ರಿ ಇಲ್ಲಿ? 2 ಹೈಯೆಸ್ಟ್ ಪವರ್. ಸೊ 4 ಇದೆ. ಸೊ 2 to the power 4 ಆಯ್ತು. ನೆಕ್ಸ್ಟ್ 3 ದ ಹೈಯೆಸ್ಟ್ ಪವರ್ ಯಾವ್ದಿದೆ? 2 ಇದೆ. ಸೊ 3 to the power 2 ಆಯ್ತು. ನೆಕ್ಸ್ಟ್ 5 to the power 1. ಓಕೆ, ಸೊ 2 to the power 4 ಅಂತಂದ್ರೆ 16. ದೆನ್ 3 to the power 2 ಅಂತಂದ್ರೆ 9 into 5. ಸೊ 9 5 times is 45. 45 into 16 ಮಾಡ್ಬೇಕ್ರಿ ನಾವು. ಓಕೆನಾ? ಸೊ ಇದು ಮಲ್ಟಿಪ್ಲಿಕೇಶನ್ ಯಾವ ತರ ಮಾಡ್ಬೇಕು? ಅಗೇನ್ ಎಲ್ ಸಿ ಎಂ ಫೈಂಡ್ ಔಟ್ ಮಾಡೋದ್ರಲ್ಲಿನೇ ನಾವು ಮಲ್ಟಿಪ್ಲಿಕೇಶನ್ ಟ್ರಿಕ್ ಕೂಡ ಕಲಿತಾ ಇದೀವಿ ನೋಡಿ. ಸೊ 16 into 4. ಈ 4 ಅಂತಂದ್ರೆ ಏನು? 40. ಇದು 5. 40 plus 5 is 45. ಸೊ 16 4 times is how much? 64. ಓಕೆ, ಅಂದ್ರೆ ಅದು 640 ಆಯ್ತು. ಓಕೆ, 16 5 times is how much? 80. ಕರೆಕ್ಟಾ? ಸೊ 640 plus 80 ಅಂತಂದ್ರೆ ಎಲ್ ಸಿ ಎಂ ಬಂದ್ಬಿಟ್ಟು 720. ಇದು ಎಲ್ ಸಿ ಎಂ ಆಫ್ ದೀಸ್ ಆಲ್ ನಂಬರ್ಸ್ ಆಯ್ತು. ಓಕೆ, ಸೊ ಸ್ಟಾರ್ಟಿಂಗ್ ಇವಾಗ ಕಲಿಯುವಾಗ ನಿಮ್ಗೆ ಜಾಸ್ತಿ ಹೊತ್ತು ತಗೊಳ್ತಾ ಇದ್ದೆ ಅನ್ಸ್ಬಹುದು. ಓಕೆ, ಬಟ್ ಒನ್ಸ್ ಯು ವಿಲ್ ಬಿ ಪರ್ಫೆಕ್ಟ್ ಇನ್ ಫೈಂಡಿಂಗ್ ಫ್ಯಾಕ್ಟರೈಸೇಷನ್ ಅಂಡ್ ಆಲ್, ಸೊ ನಿಮ್ಗೆ ನೀವು ಕ್ವಿಕ್ ಆಗಿ ಎಲ್ ಸಿ ಎಂ ಕೂಡ ಫೈಂಡ್ ಔಟ್ ಮಾಡಬಹುದ್ರಿ. ಓಕೆ, ಸೊ ಅದೇ ಇವಾಗ ಇನ್ನೊಂದು ಎಕ್ಸಾಂಪಲ್ ತಗೊಳ್ಳೋಣ. ಸೊ 12 30 ಮತ್ತೆ 64 ಇದೆ. ಸೊ 12 ನ ಯಾವ ತರ ಬರಿಬಹುದು ನಾವು? 3 into 4. ಆದ್ರೆ 4 ಅನ್ನೋದು ಏನು ಪ್ರೈಮ್ ನಂಬರ್ ಅಲ್ಲ. ಸೊ 2 to the power 2 into 3 ಅಂತ ಹೇಳಿ ಬರಿಬಹುದು. ನೆಕ್ಸ್ಟ್ 13 ನ ನಾವು ಯಾವ ತರ ಬರಿಬಹುದು? 15 2 times is 30. ಬಟ್ 15 ಅನ್ನೋದು ಏನು ಪ್ರೈಮ್ ನಂಬರ್ ಅಲ್ಲ. ಸೊ 2 into 3 into 5 ಅಂತ ಹೇಳಿ ಬರಿಬಹುದು. ಓಕೆ, ನೆಕ್ಸ್ಟ್ 64 ಇದೆ. ಸೊ 64 ಅನ್ನ ನಾವು 8 into 8 is 64. ಬಟ್ 8 ಅನ್ನೋದು ಪ್ರೈಮ್ ನಂಬರ್ ಅಲ್ಲ. ಸೊ 8 ಅನ್ನ ನಾವು 2 to the power 3 ಅಂತ ಬರಿಬಹುದು. ಅದೇ ಇನ್ನೊಂದ್ಸಲ 8 ಇದೆ. ಸೊ ಹಾಗಿದ್ರೆ ಪ್ರೈಮ್ ಫ್ಯಾಕ್ಟರೈಸೇಷನ್ ಏನಾಗುತ್ತೆ? 2 to the power 6 ಆಗತ್ತೆ. ಓಕೆನಾ? ಸೊ ಇವಾಗ ತಗೊಳ್ರಿ ಎಲ್ಲ ಬೇಸಸ್. ಸೊ 2 to the power 6. ಓಕೆ, ಅಂದ್ರೆ ವಿತ್ ಹೈಯೆಸ್ಟ್ ಪವರ್ ತಗೊಳ್ರಿ. 2 to the power 6 into 3 to the power 1 ಮತ್ತೆ 5 to the power 1 ಆಯ್ತು. ಸೊ 2 to the power 6 ಅಂತಂದ್ರೆ ಎಷ್ಟು? 16. ಓಕೆ, ಸಾರಿ 64. ಸೊ 64 ಇಂಟು 15 ಮಾಡಿ. ಸೊ ಆನ್ಸರ್ ಏನ್ ಬರುತ್ತೆ ನಮ್ಗೆ ಇದಕ್ಕೆ? ಸೊ 960 ಅಂತ ಹೇಳಿ ಆನ್ಸರ್ ಬರುತ್ತೆ. ಓಕೆ, ಸೊ 15 6 times is how much? 15 6 times is 90. then 15 4 times is 60. ಸೊ 900 plus 60 ಏನಾಗುತ್ತೆ? 960 ಆಗುತ್ತೆ. ಸೊ ಇದೇ ಸೇಮ್ ಮೆಥಡ್ ಅನ್ನ ನೀವು ಈ ನಂಬರ್ಸ್ ಗೆ ಅಪ್ಲೈ ಮಾಡಿ. ಸೊ ಎಲ್ ಸಿ ಎಂ ಅನ್ನ ಫೈಂಡ್ ಔಟ್ ಮಾಡಿ ಆನ್ಸರ್ ಅನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ. ಓಕೆ, ಸೊ ಟ್ರಿಕ್ ಇಷ್ಟ ಆದಲ್ಲಿ ಸೊ ಲೈಕ್ ಮತ್ತೆ ಶೇರ್ ಮಾಡಿ, ಹಾಗೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.